ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ BComನ ಫೈನಲ್ ಸೆಮಿಸ್ಟರ್ ಆದಂತಹ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ಸೊ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳು ಏನಿದ್ದಾರೆ, ಸೊ ಅವರಿಗೆ 6th ಸೆಮಿಸ್ಟರ್ನಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಗಳಿದ್ದಾವೆ ಅಂದರೆ ಒಂಥರ ಹೇಳೋದಾದರೆ ಸಿಲೆಬಸ್ನ ಓವರ್ವ್ಯೂ ಒಂದು ಸತಿ ನೋಡೋಣ. ಸೊ ಯಾವೆಲ್ಲ ಸಿಲೆಬಸ್ ಇರುವಂಥದ್ದು, ಎಲೆಕ್ಟಿವ್ ಪೇಪರ್ ಆಗಿ ಯಾವೆಲ್ಲ ಪೇಪರ್ಗಳು ಬರುವಂಥದ್ದು, ಸೊ ಅದೇ ರೀತಿ ಆಪ್ಷನಲ್ ಯಾವ ಥರ ಇದ್ದಾವೆ, ಸೊ ಇದನ್ನು ಮತ್ತು ಇಂಟರ್ನ್ಶಿಪ್ಪು ಸಹ ಯಾವ ರೀತಿ ಇರುತ್ತೆ ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಈ ವಿಡಿಯೋ ತುಂಬಾ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಮತ್ತು ತುಂಬ ಜನ ಕೇಳ್ತಾ ಇದ್ರಿ, ಬ್ರೋ ನೀವು ತುಂಬ ಯಾಕೆ ವೀಡಿಯೋಸ್ಗಳ್ನ ಹಾಕ್ತಾಯಿಲ್ಲ ಅಂತ ಕೇಳ್ತಾ ಇದ್ರಿ. ಸೊ ಇನ್ಮೇಲೆ ಪ್ರತಿದಿನ ನಿಮಗೆ ವೀಡಿಯೋಸು ನಿಮಗೆ ಬರ್ತಾ ಇರ್ತವೆ. ಸೊ ಯಾರಾದರೂ ಈ ವಿಡಿಯೋ ನೋಡ್ತಾ ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಇಲ್ಲ ನ್ಯೂ ಕಮರ್ಸ್ ಆಗಿರೋ BComಗೆ ಸಂಬಂಧಪಟ್ಟಂತೆ ಎಲ್ಲ ಅಪ್ಡೇಟ್ಸು ಮತ್ತು ನೋಟ್ಸು, ಕ್ವಶನ್ ಪೇಪರ್ಸ್ ಆಲ್ರೆಡಿ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಿಮ್ಗೆ ಗೊತ್ತು. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ. ಸೊ 6th ಸೆಮಿಸ್ಟರ್ನಲ್ಲಿ ಅಥವಾ ಫೈನಲ್ ಸೆಮಿಸ್ಟರ್ನಲ್ಲಿ ಸೊ ಏನೆಲ್ಲ ಏನೆಲ್ಲ ಸಬ್ಜೆಕ್ಟ್ಗಳಿದ್ದಾವೆ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಬನ್ನಿ ಗಾಯ್ಸ್, ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗಾಯ್ಸ್, ಈ ದಿನದ ಯಾವ ಅಂದರೆ ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ 6th ಸೆಮಿಸ್ಟರ್ನ ಯಾವೆಲ್ಲ ಕಾಲೇಜ್ಗಳಿದ್ದಾವೆ ಅಂದರೆ ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ತುಮಕೂರು ಯೂನಿವರ್ಸಿಟಿ ಅಂಡರಲ್ಲಿ ಬರುವಂತಹ ಎಲ್ಲ ಕಾಲೇಜುಗಳಿಗೆ ಈ ಸಿಲೆಬಸ್ಸು ಅಪ್ಲಿಕಬಲ್ ಆಗಿರುವಂಥದ್ದು. ಸೊ ಮತ್ತು ನೋಡಿ ಯಾವೆಲ್ಲ ಸಬ್ಜೆಕ್ಟ್ಗಳಿದ್ದಾವೆ ನೋಡೋಣ ಬನ್ನಿ. ಸೊ ನೋಡಿ ಗೈಸ್, ನಿಮ್ಗೆ ಆಲ್ರೆಡಿ ಗೊತ್ತಿರೋದಂಗೆ ತುಮಕೂರು ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಆ್ಯಂಡ್ ರಿಸರ್ಚ್ ಇನ್ ಕಾಮರ್ಸ್. ಸೊ ಇದು ನಮಗೆ 5th ಮತ್ತು 6th ಸೆಮಿಸ್ಟರ್ನ ಅಕಾಡೆಮಿಕ್ ಇಯರ್ನಲ್ಲಿ 2023 and 2024. ಸೊ ನೋಡಿ ಗೈಸ್, ಮೊದಲನೇದಾಗಿ ಹೇಳೋದಾದರೆ, ಸೊ ನೋಡಿ ಗೈಸ್, ನಮಗೆ ಮೊದಲನೇದಾಗಿ 3 ಥರ ನಮ್ಗೆ ಅಲೋಕೇಶನ್ ಮಾಡಿದ್ದಾರೆ ಸಿಲೆಬಸ್ನಲ್ಲಿ. ಒಂದು ಕೋರ್ ಸಬ್ಜೆಕ್ಟು, ಮತ್ತು ನಮಗೆ ಒಕೇಶನಲಿ ಪೇಪರ್ ಅಂತ ಒಂದು ಮಾಡಿದ್ದಾರೆ. ಸೊ ಮತ್ತು ಎಲೆಕ್ಟಿವ್ ಪೇಪರ್ಗಳು. ಸೊ ಈ ಥರ ನಮಗೆ 3 ಹಂತದಲ್ಲಿ ವಿಭಜನೆ ಮಾಡಿದ್ದಾರೆ. ಮತ್ತು ಇಂಟರ್ನ್ಶಿಪ್ ಒಂದಿದೆ, ಓಕೆನಾ. ಸೊ ನೋಡಿ ಗೈಸ್, ಮೊದಲನೇದಾಗಿ ನಮಗೆ ಕೋರ್ ಸಬ್ಜೆಕ್ಟ್ಗಳು ಯಾವ್ಯಾವು ಅಂತ ನೋಡೋದಾದರೆ, ಸೊ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು, ಸೊ ಇನ್ಕಮ್ ಟ್ಯಾಕ್ಸ್ ಲ್ಯಾಂಡ್ ಪ್ರಾಕ್ಟೀಸ್ 2 ಅಂದರೆ ಇನ್ಕಮ್ ಟ್ಯಾಕ್ಸ್ ಏನಿದೆ ಅದು ಮುಂದುವರೆದ ಭಾಗ. ಸೊ ನೆಕ್ಸ್ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮತ್ತು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಓದಿದಲ್ಲ ಸತಿ FM, ಅದು ಸಹ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದೆ. ಸೊ ನೆಕ್ಸ್ಟು ನೋಡೋದಾದ್ರೆ ಇದೊಂದು ಹೊಸ ಪೇಪರ್ ಅಂತಲೇ ಹೇಳ್ಬೋದು ನಮಗೆ. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಓಕೆನಾ. ಸೊ ಮತ್ತು ಎಲೆಕ್ಟಿವ್ 2 ಈ ವಿಡಿಯೋದ ಎಂಡಲ್ಲಿ ಹೇಳ್ತೀನಿ ಅದು ಯಾವ ಥರ ಇರುತ್ತೆ ಅಂತ ಹೇಳ್ತಾ. ಸೊ ನೋಡಿ ಗೈಸ್, ಮತ್ತು ಒಕೇಶನಲ್ ಪೇಪರ್ ಅಂತ ಹೇಳಿದೆ ನಾನು. ಸೊ ಒಕೇಶನಲ್ ಪೇಪರ್ ಅಂದರೆ ಸತಿ GST ಕೊಟ್ಟಿದ್ರು, ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕೆಲವರು ಓದಿದ್ರಿ. ಸೊ ಅದರ ಬದಲಾಗಿ ಸೊ ನಮಗೆ ಈ ಸತಿ 2 ಪೇಪರ್ ಚೂಸ್ ಅಪ್ಗೆ ಅಂತ ಹೇಳಿದ್ದಾರೆ. 2ರಲ್ಲಿ 1 ನಾವು ಆಯ್ಕೆ ಮಾಡ್ಕೊಬೇಕು ಅಂತ ಹೇಳಿದ್ದಾರೆ. ನೋಡಿ ಗೈಸ್, ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದ್ಯಾನ್ ಇಂಡಿವಿಜುವಲ್ಸ್ ಆ್ಯಂಡ್ ಫೈಲಿಂಗ್ ಆಫ್ ITRs ಅಂದರೆ ಏನಪ್ಪ ಅಂದರೆ ಪರ್ಸನ್ನ ಅಂದರೆ ನಾವು ಇನ್ಕಮ್ ಟ್ಯಾಕ್ಸ್ ಓದ್ತೀವಲ್ಲ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದಷ್ಟೇ. ಇದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದಷ್ಟೇ. ಅಂದರೆ ಯಾವ ಥರ ಅಂತ ಅಂದರೆ, ಸತಿ ನಾವು ಪರ್ಸನ್ಸ್ ಅಂತ ಓದಿದ್ದು ಇನ್ಕಮ್ ಟ್ಯಾಕ್ಸಲ್ಲಿ. ಸೊ ಪರ್ಸನ್ನ ಹೊರತುಪಡಿಸಿ ಇನ್ಯಾವೆಲ್ಲ ಕಂಪನಿಗಳು ಬರ್ತವೆ, ಮತ್ತು ಆರ್ಟಿಫಿಷಿಯಲ್ ಜುಡಿಷಿಯಲ್ ಸೆಕ್ಷನ್ಸ್ ಅಂತ ಯಾವುದೆಲ್ಲ ಬರ್ತವೆ, ಸೊ ಅವನ್ನ ಇಲ್ಲಿ ನಾವು ಕಲಿತೀವಿ. ಅಂದರೆ ಇನ್ಕಮ್ ಟ್ಯಾಕ್ಸ್ನ 5 ಹೆಡ್ಗಳನ್ನ ನಾವು ಇಲ್ಲಿ ಹೊಸದಾಗಿ ಕಲಿಯುವಂಥದ್ದು, ಮತ್ತು ಇನ್ಕಮ್ ಟ್ಯಾಕ್ಸ್ನ ಫೈಲಿಂಗ್ ಮಾಡುವಂಥದ್ದನ್ನ ಇಲ್ಲಿ ನಾವು ಕಲಿತೀವಿ. ಸೊ ನೋಡಿ ಗೈಸ್, ಮತ್ತು ಅದರಲ್ಲಿ ಕಾಮರ್ಸ್ ಅಂತ ಒಂದಿದೆ. ಅಂದರೆ ಇವೆರಡು ಪೇಪರು. ಸೊ ಇದರಲ್ಲಿ ನನ್ನ ಕೇಳೋದಾದರೆ ಯಾವ್ದನ್ನ ಚೂಸ್ ಮಾಡ್ಬೋದು ಬ್ರೋ, ತುಂಬ ಯಾವ್ದು ಚೆನ್ನಾಗಿದೆ ಅಂತ ನೋಡೋದಾದರೆ, ಸೊ 2 ಪೇಪರ್ ತುಂಬ ಚೆನ್ನಾಗಿದೆ. ಬಟ್ ನಮ್ಮ ಫ್ಯೂಚರ್ನ ದೃಷ್ಟಿಯಿಂದ ಯಾವುದನ್ನ ಚೂಸ್ ಮಾಡ್ಬೋದು ಅಂತ ನೋಡೋದಾದರೆ, ಸೊ ಫಸ್ಟ್ ಒನ್ ITR ಅಂತ ಏನಿದೆ, ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದ್ಯಾನ್ ಇಂಡಿವಿಜುವಲ್ಸ್ ಆ್ಯಂಡ್ ಫೈಲಿಂಗ್ ಆಫ್ ITRs. ಓಕೆ, ಕಾಮರ್ಸ್ನ 2 ಪೇಪರ್ ಇದೆಯಲ್ಲ, ಇದರಲ್ಲಿ ನನಗೆ ಫಸ್ಟ್ ITR ಏನಿದೆ ಇದು ನನಗೆ ತುಂಬ ಇಷ್ಟ ಆಯಿತು. ಯಾಕಪ್ಪ ಅಂತ ಅಂದರೆ, ಸೊ ನಮ್ಮ ಕಾಲೇಜಲ್ಲೂ ಸಹ ನಮ್ಮ ಫ್ಯೂಚರ್ನ ಒಂದು ಇದು ನೋಡಿಕೊಂಡು, ಅಂದರೆ ನಾವು ಸಪೋಸ್ ಈಗ BCom ಮಾಡಿ ಯಾವುದಾದ್ರು ಒಂದು ಕಂಪ್ನಿಗಾಗಿರ್ಬೋದು ಅಥವಾ ಒಂದು ಸಂಸ್ಥೆಗಾಗಿರ್ಬೋದು, ಸೊ ನಾವು ಅಕೌಂಟೆಂಟ್ಗಳಾಗಿ ಹೋದರೆ ಸೊ ನಮಗೆ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡೋಕ್ಕೆ ಬರಬೇಕು. ಸೊ ಅದು ಇಲ್ಲಿ ನಾವು ತುಂಬ ಚೆನ್ನಾಗಿ ಕಲಿತೀವಿ. ಸೊ ಅದಕ್ಕೋಸ್ಕರ ನಮಗೆ ಈ ಪೇಪರ್ನ ಇಟ್ಟಿದ್ದಾರೆ.
ಸೊ ನಿಮಗೂ ಯಾವುದಾದ್ರು ಸೆಲೆಕ್ಷನ್ ಮಾಡೋದಕ್ಕೆ ನಿಮ್ಗೆ ಏನಾರು ನಿಮಗೆ ಏನಾರು ಕೊಟ್ಟರೆ ನೀವು ITRನ ಸೆಲೆಕ್ಟ್ ಮಾಡಿ. ಸ್ವಲ್ಪ ಟಫ್ ಇರ್ಬೋದು, ಬಟ್ ತುಂಬ ಚೆನ್ನಾಗಿರುತ್ತೆ ಪೇಪರು, ಎಲ್ಲ ಪ್ಯೂರ್ ಪ್ರಾಕ್ಟಿಕಲ್ಲು. ಸೊ ನೆಕ್ಸ್ಟ್ ನೋಡೋದಾದರೆ ಇಂಟರ್ನ್ಶಿಪ್ ಆರ್ ಕಂಪನಿ ಅನಾಲಿಸಿಸ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು, ಸೊ ಇದನ್ನು ನಮ್ಮ ಕಾಲೇಜ್ ಡಿವಿಷನ್ ಏನಿದೆ, ಅಂದರೆ ನಮ್ಮ ಲೆಕ್ಚರ್ಸ್ ಫೀಲ್ಡ್ ಆಗಿರ್ಬೋದು ಅಥವಾ ನಮ್ಮ HODಗಳಿಗೆ ಅಂಡರ್ ಕೊಟ್ಟಿಲ್ಲ. ಯಾಕಪ್ಪ ಅಂತ ಅಂದರೆ ತುಮಕೂರು ಯೂನಿವರ್ಸಿಟಿ ಸೊ ತನ್ನ ಮೀಟಿಂಗಲ್ಲಿ ಏನು ಹೇಳಿರೋರು ಅಂದರೆ ಈಗಿರೋ ಅಪ್ಡೇಟ್ನ ಪ್ರಕಾರ, ಸೊ ನಾವೇ ಗೌರ್ಮೆಂಟ್ ಕಡೆಯಿಂದ ಅಂದರೆ ಅಫಿಷಿಯಲ್ ಪರ್ಸನ್ನ ಅಥವಾ ಒಬ್ಬ ಸರ್ವೆಂಟ್, ಪಬ್ಲಿಕ್ ಸರ್ವೆಂಟ್ನ ನಾವು ಅಪಾಯಿಂಟ್ ಮಾಡಿ, ಸೊ ವಾರದಲ್ಲಿ ಇಷ್ಟು ದಿನ ಪಾಠ ಮಾಡಿಕೊಡೋ ರೀತಿ ಅಥವಾ ಸ್ಕಿಲ್ಗಳನ್ನ ಹೇಳ್ಕೊಡುವ ರೀತಿ ಮಾಡ್ತಾರಂತೆ. ಸೊ ಇದು ಒಟ್ಟಾರೆಯಾಗಿ ಇದು ಕಾಲೇಜ್ ಅಂಡರ್ ಬರೋದಿಲ್ಲ, ಅವರೇನೆ ಇಂಟರ್ನಲ್ ಅಲರ್ಟ್ ಮಾಡುವಂಥದ್ದು. ಮತ್ತು ಅದೇ ರೀತಿ ತನ್ನ ಅಂದರೆ ಪಾಠಗಳನ್ನ ಮಾಡಿಕೊಂಡು ಸ್ಕಿಲ್ಗಳನ್ನ ಕಲಿಸ್ಕೊಂಡು ಲಾಸ್ಟಿಗೆ ವೈವನ್ನು ಸಹ ಇರುತ್ತಂತೆ. ಸೊ ಈಗಿರೋ ಇನ್ಫಾರ್ಮೇಷನ್ನು ಇಂಟರ್ನ್ಶಿಪ್ ಬಗ್ಗೆ. ಸೊ ಒಟ್ಟಾರೆಯಾಗಿ ಬೇರೆಯವರೇ ಬಂದು ಪಾಠ ಮಾಡಿ ಕೊಡುವಂಥದ್ದು. ಸೊ ಇದು ನಮಗೆ ಇಂಟರ್ನ್ಶಿಪ್ಪು. ಸೊ ನಾನು ಹೇಳಿದೆ ಇಲ್ಲಿ ಮೇಲ್ಗಡೆ ಎಲೆಕ್ಟಿವ್ 1 ಎಲೆಕ್ಟಿವ್ 2. ಸೊ ಅಂದರೆ ಸತಿ ನಾವು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1 ಅಂತ ಏನು ತಗೊಂಡಿದ್ದೋ ಅದು ಈಗ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಅದು ಮುಂದುವರೆದ ಭಾಗ ಬರುವಂಥದ್ದು. ಸೊ ಮತ್ತೆ ಅದೇ ರೀತಿ ನಾವು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಮಾರ್ಕೆಟ್, ಅದನ್ನ FIM ಅಂತಲೂ ಸಹ ಹೇಳ್ತಾ ಇದ್ವಲ್ಲ, ಥಿಯರಿ ಪೇಪರು, ಆಪ್ಷನಲ್ ಪೇಪರು. ಸೊ ಈಗ ಅದ್ರ ಮುಂದುವರೆದ ಭಾಗ ಯಾವುದು ಅಂದರೆ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟು. ಸೊ ನೀವು ಯಾವುದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ 5th ಸೆಮಿಸ್ಟರಲ್ಲಿ ಅದೇ ನಿಮಗೆ ಕಂಟಿನ್ಯೂ ಆಗುವಂಥದ್ದು. ಸೊ ಇದು ಪ್ರಾಕ್ಟಿಕಲ್ ಅವ್ರಿಗಾಯಿತು. ಅದೇ ರೀತಿ ಥಿಯರಿ ಪೇಪರ್ಗಳು ತೊಗೊಂಡಿದ್ರು. ಸೊ ಅವರಿಗೆ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟು, ಸೊ ನೆಕ್ಸ್ಟು ಕಲ್ಚರಲ್ ಡೈವರ್ಸಿಟಿ ಅಟ್ ವರ್ಕ್ ಪ್ಲೇಸು, ನೆಕ್ಸ್ಟು HR ಅನಾಲಿಟಿಕ್ಸು. ಸೊ ನೀವು ಯಾವ್ಯಾವ ಪೇಪರ್ನ ತೊಗೊಂಡಿರ್ತೀರ ಒಂದು ಸತಿ ಕನ್ಫರ್ಮೇಷನ್ನ ಮಾಡಿಕೊಂಡು ಕೋರ್ಸ್ ರಿಜಿಸ್ಟ್ರೇಷನ್ ಬಿಟ್ಟಾಗ ನಿಮ್ಮ ಯಾರು ಟೀಚ್ ಮಾಡೋ ಪ್ರೊಫೆಸರ್ಗಳಿರ್ತಾರೆ ಅವ್ರನ್ನ ಒಂದು ಸತಿ ನೀವು ಕೇಳಿ ನಮ್ಗೆ ಯಾವ ಪೇಪರ್ ಬರುತ್ತೆ ಅನ್ನೋದನ್ನು ನೀಟಾಗಿ ಕನ್ಫರ್ಮೇಷನ್ನ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ಸ್ಪೆಸಿಫಿಕ್ಕಾಗಿ ಎಲೆಕ್ಟಿವ್ ಆಗಿರುವಂಥದ್ದು. ಸೊ ನಾನು ತಗೊಂಡಿರುವಂಥದ್ದು ಅಂದರೆ ಪ್ರಾಬ್ಲಮ್ಸ್ ಅಂದರೆ ಪ್ರಾಕ್ಟಿಕಲ್ ಪೇಪರ್ಗಳು ನನಗೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು ಮತ್ತು ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟು. ಸೊ ಮತ್ತು ತುಂಬ ಜನ ಕೇಳ್ತಾ ಇದ್ರಿ ಇವೆಲ್ಲ ಯಾವ್ಯಾವ ಅಂದರೆ ಥಿಯರಿ ಯಾವ ಇದ್ದಾವೆ, ಪ್ರಾಕ್ಟಿಕಲ್ ಯಾವ ಇದ್ದಾವೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ನೋಡಿ ಗೈಸ್, ಮೊದಲನೇದಾಗಿ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು, ಇನ್ಕಮ್ ಟ್ಯಾಕ್ಸ್, ಲ್ಯಾಂಡ್ ಪ್ರಾಕ್ಟೀಸು, ಮ್ಯಾನೇಜ್ಮೆಂಟ್ ಅಕೌಂಟಿಂಗು, ಸೊ ಮತ್ತು ಇದು ITR ಅಂತ ಏನು ಹೇಳಿದ್ನಲ್ಲ, ಸೊ ಮತ್ತು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು, ಮ್ಯಾನೇಜ್ಮೆಂಟ್, ಇನ್ವೆಸ್ಟ್ಮೆಂಟು. ಸೊ ಇಷ್ಟು ಕಂಪ್ಲೀಟ್ ಅಂದರೆ ಅರ್ಧ ಥಿಯರಿ ಇರುವಂಥದ್ದು, ಅರ್ಧ ಪ್ರಾಕ್ಟಿಕಲ್ ಇರುವಂಥದ್ದು. ಓಕೆನಾ? ಈ ಸತಿ ನೋಡೋದಾದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1 ಏನಿತ್ತು ಅಲ್ಲಿ ಪ್ಯೂರ್ ಪ್ರಾಕ್ಟಿಕಲ್ ಆಗಿಬಿಟ್ಟಿತ್ತು, 1 ಮಾತ್ರ ಥಿಯರಿ ಇತ್ತು, 2 ಚಾಪ್ಟರ್ ಥಿಯರಿ ಇತ್ತು. ಇವಾಗ ನೋಡೋದಾದರೆ ಫಸ್ಟ್ ಚಾಪ್ಟರ್ ಮಾತ್ರ ಪ್ರಾಕ್ಟಿಕಲ್ಲು, ಇನ್ನು 4 ಚಾಪ್ಟರು ಸಹ ನಮಗೆ ಥಿಯರಿ ಇದೆ. ಸೊ ಇದರಲ್ಲಿ ನೋಡೋದಾದರೆ ಸೊ ಇಷ್ಟು ಇಲ್ಲಿವರೆಗೂ ಆಯಿತು. ಅದೇ ಥರ ನಮ್ಮ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಲ್ಯಾಂಡ್ ಪ್ರಾಕ್ಟೀಸ್ 2 ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಅಕೌಂಟ್ ಆಗಿರ್ಬೋದು, ಸೊ ಎಲೆಕ್ಟಿವ್ ಒಟ್ಟಾರೆಯಾಗಿ ಇಂಟರ್ನ್ಶಿಪ್ನ ಬೇರ್ಪಡಿಸಿ. ಸೊ ಇನ್ನೆಲ್ಲವೂ ಸಹ 60 ಮಾರ್ಕ್ಸಿಗೆ ಎಕ್ಸಾಮ್ ಇರುವಂಥದ್ದು, 40 ಮಾರ್ಕ್ಸಿಗೆ ನಾವು ಇಂಟರ್ನಲ್ಲ ಕನ್ಸಿಡರ್ನ ಮಾಡ್ತಾರೆ. ಸೊ ನೋಡೋದಾದರೆ ಇಂಟರ್ನ್ಶಿಪ್ಪು ಸಹ ಅವರೇ ಅಪ್ಲೋಡ್ ಮಾಡುವಂಥದ್ದು, ರಿಜಿಸ್ಟ್ರೇಷನ್ನು ಸಹ ಅವರೇ ಮಾಡಿಸ್ಕೋತಾರೆ. ಮತ್ತು ಇನ್ನೊಂದು ವಿಷಯ ಬಿಟ್ಟೆ, ಇಂಟರ್ನ್ಶಿಪ್ ಅಂತ ಏನಿದೆ ಪ್ರೈವೇಟ್ ಕಾಲೇಜ್ಗಳಾಗಿರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು, ಅವರು ಪ್ರತಿಯೊಬ್ಬ ವಿದ್ಯಾರ್ಥಿ ಮೇಲೆ 2000ನ ನಮಗೆ ಹಾಕ್ತಾರೆ. ಅಂದರೆ ಅದು ಯೂನಿವರ್ಸಿಟಿ ಕಡೆಯಿಂದನೇ ಕಲೆಕ್ಟ್ ಮಾಡುವಂತಕ್ಕೆ ಹೇಳಿದ್ದಾರೆ. ಬಟ್ ನಮ್ಮ ಗೌರ್ಮೆಂಟ್ ಕಾಲೇಜ್ ಅಥವಾ GFGC ಕಾಲೇಜ್ಗಳು ಯಾವಿದ್ದಾವೆ ಅವುಗಳಿಗೆ ಕಂಪ್ಲೀಟ್ ಫ್ರೀ ಅಂತ ಹೇಳಿದ್ದಾರೆ. ಸೊ ಇದು ನಮಗೆ ತುಂಬಾ ಪಾಸಿಟಿವ್ ಅಂತ ಹೇಳ್ಬೋದು. ಬಟ್ ನಾವು ರಿಪೋರ್ಟ್ನ ಮಾಡೋದಕ್ಕೆ ಸ್ವಲ್ಪ ಅಮೌಂಟ್ ಖರ್ಚಾಗ್ಬೋದು. ಸೊ ಯಾರೂ ನೆಗ್ಲೆಕ್ಟ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ ಇಂಟರ್ನ್ಶಿಪ್ಪು. ಸೊ ಇಷ್ಟು ಏನಿದೆ 5th ಅಥವಾ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಇಷ್ಟು ಸಹ ಒಂದು 6th ಸೆಮಿಸ್ಟರ್ನ ಓವರ್ ವ್ಯೂ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಲೆಬಸ್ಗಳು ಏನಿದ್ದಾವೆ ಅವನ್ನ ಸ್ವಲ್ಪ ನಿಮಗೆ ರಿವ್ಯೂ ಮಾಡ್ಕೊಳ್ತಾ ಯಾವ ಥರ ಇದ್ದಾವೆ ಪೇಪರ್ಸು ಅಂತ ಹೇಳ್ತಾ ತಿಳಿಸ್ಕೊಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು.